ನನ್ನ ಜನ್ಮವಾಯಿತು. ಅದರಲ್ಲಿ ಉಜ್ವಲ ಭವ್ಯ ಸಂಸತಿ ಪರಂಪರೆಯನ್ನ ಅಳವಡಿಸಿಕೊಂಡಂತಹ ಚಂದ್ರವಂಶ ರಾಯರ ಪೀಳಿಗೆಯಲ್ಲಿ ನಾನೊಬ್ಬನಾದೆ. ನಮ್ಮ ಭರತ ಪರಂಪರೆಯವರು ಯಾರು ಅನ್ಯರ ಮೇಲೆ ಅನ್ಯಾಯವಾಗಿ ಅನ್ಯರನ್ನ ಆಕ್ರಮಿಸಲಿಲ್ಲ, ಅನ್ಯರನ್ನ ನಿರಾಶ್ರಿತರನ್ನಾಗಿ ಮಾಡಲಿಲ್ಲ. ಆದರೂ ಇಂತಹ ಪರಮ ಪಾವನರಾದಂತಹ ರಕ್ತ ನನ್ನ ರೋಮ ತಮನಗಳಲ್ಲಿ ಹರಿಯುತ್ತಿದ್ದರು. ಯಾರೋ ಪೂರ್ವ ನಿಯೋಜನೆಯಾದಂತಹ ಸುಕರ್ಮದ ಫಲವು ನನಗೆ ಅರಿಯದು. ನನ್ನವರೇ ಆದ ಪಾಂಡವರನ್ನ ನಿರಾಶ್ರಯರಾಗಿ ಮಾಡಬೇಕೆಂಬುದಾಗಿ ಯೋಚಿಸಿದೆ. ಅಷ್ಟೇ ಅಲ್ಲ, ಸರ್ವ ಸುಖವನ್ನು ಪಡೆಯಬೇಕೆಂಬುದಾಗಿ ಭಾವಿಸಿದೆ. ಮಾತ್ರವಲ್ಲ, ನಿಷ್ಪಾಂಡವ ವೃತ್ತಿಯನ್ನಾಗಿ ಮಾಡಿಬಿಡಬೇಕೆಂಬುದಾಗಿ ಹವಣಿಸಿದೆ. ಇಡೀ ಹಸ್ತಿನಾವತಿಯ ಅಖಂಡ ಸಾಮ್ರಾಜ್ಯಕ್ಕೆ ನಾನೊಬ್ಬ ನಾಯಕನಾಗಬೇಕೆಂಬುದಾಗಿ ಭಾವಿಸಿದೆ, ಊಹಿಸಿದೆ. ಅದರ ಪ್ರತಿರೂಪವಲ್ಲವೇ 18 ದಿನದ ಈ ಘೋರವಾದಂತಹ ಕಾಳಗದಲ್ಲಿ ನನ್ನ ಪಕ್ಷ ಅಂತ ಸೈನಿಕರ ಸಂಖ್ಯೆ ಎಣಿಸಿದರೆ 11 ಅಕ್ಷೋಹಿಣಿ. ಪಾಂಡವರ ಬಲದಲ್ಲಿ ಆದರೂ ಕೇವಲ 7 ಅಕ್ಷೋಹಿಣಿ ಸೈನ್ಯ. ಹಾಗಿದ್ದರೂ ಪಾಂಡವರಿಗೆ ನಿತ್ಯವೂ ಜಯ, ನನ್ನ ಪಾಲಿಗೆ ಸೋಲು. ನನ್ನ ಪಕ್ಷದಲ್ಲಿದ್ದವರು ಎಂತೆಂಥವರು 800 ವರ್ಷಗಳ ಕಾಲ ಪುರಸಿಂಹಾಸನ ಅಡಿಗಲ್ಲಿನೋಪಾದಿಯಲ್ಲಿ ಬಾಳಿ ಬದುಕಿದಂತಹ ಭೀಷ್ಮಾಚಾರ್ಯರು ಇವರಾದರೂ ಸಾಮಾನ್ಯದವರೇ? 10 ದಿನ ಯುದ್ಧದಲ್ಲಿ 10,000 ಮುಕಟವರ್ಧನ ಶಿರಚ್ಛೇದ ಮಾಡುತ್ತೇನೆ ಎಂದು ಹೇಳಿದವರು ಕೇವಲ ಶಿಖಂಡಿಯ ನೆಪದಿಂದ ಶರತತ್ವವನ್ನು ಪ್ರವಣಿಸಿದರು. ಇಂತಹ ದೃಶ್ಯ
ದೃಶ್ಯವನ್ನು ಕಂಡೆ, ದೃಶ್ಯವನ್ನು ಕಂಡೆ. ಆಮೇಲೆ ಈ ತಂಡ ಗುರುಗಳು ದ್ರೋಣಾಚಾರ್ಯರು ಇವರನ್ನು ಯೋಚಿಸಿದೆ. ಇವರ ಮಹಿಮೆ ಅಪಾರವಾದ. ಮುಖದಲ್ಲಿ ಬ್ರಹ್ಮ ತೇಜಸ್ಸು, ಬೆನ್ನಲ್ಲಿ ಕ್ಷಾತ್ರ ತೇಜಸ್ಸು. ಕ್ಷಣವೊಂದನ್ನು ಮಂತ್ರಿಸಿ ಉಪಯೋಗಿಸಿದಂತಾದ್ರೆ ಇಡೀ ಬ್ರಹ್ಮಾಂಡವನ್ನೇ ಸುಡುವಂತ ಮಹಾಯೋಗ್ಯತೆಗಳ ದ್ರೋಣರು 5 ದಿನದಲ್ಲಿ ಏನು ಮಾಡಿದರು? ಪಾಂಡವರೊಬ್ಬರನ್ನು ನೋಯಿಸಲಿಲ್ಲ. ಆದಾಗ್ಯೂ ತನ್ನ ಮಗ ಚಿರಂಜೀವಿಯನ್ನು ತಿಳಿದು ಅಶ್ವತ್ಥಾಮನ ಆತ್ಮವನ್ನು ಹುಡುಕುತ್ತಾ ಹೋದರಲ್ಲ. ಇಂಥ ದೃಶ್ಯವನ್ನು ಕಂಡೆ. ಆದರೆ ಇದೇ ಸಂದರ್ಭದಲ್ಲಿ ಆ ದೃಶ್ಯತ್ವನ್ನ ಅವರ ದೇಹವನ್ನು ಚಿತ್ರ ಮಾಡಬೇಕು. ಅಯ್ಯಯ್ಯೋ, ಆಮೇಲೆ ಆ ಹನುಮಂತ ಆ ಸಂತಕಮಣಿಯನ್ನ ಚಿತ್ರವಾಗಿ ಸೇರಿಸಿದಂತಹ ಆ ರೋಮಾಂಚಕವಾದಂತಹ ದೃಶ್ಯವನ್ನ ಕಂಡೆ. ಇಷ್ಟಾದ ಮೇಲೆ ಪಾಂಡವರೊಡನೆ ಹೋರಾಡಿದರೆ ನನಗೆ ಜಯ ಲಭಿಸಬಹುದು. ಜಯ ಲಭಿಸಲು ಸಾಧ್ಯವೇ? ಬೇಡ ಬೇಡ, ಬರಿದೇ ಯುದ್ಧ, ಬರಿದೇ ಯುದ್ಧ. ಕೌರವರಲ್ಲಿ ಒಬ್ಬ ಉಳಿದರು, ಗೌರವನಿಗೆ ರಾಜ್ಯ. ಈ ನಿಬಂಧನೆಯನ್ನ ನಾನೇ ಏರ್ಪಡಿಸಿದನು. ಆಗ ನನ್ನ ಈ ಎದುರಸ್ಥೈರ್ಯಕ್ಕೆ, ನನ್ನ ಈ ಚಾಳ್ಮೆಗೆ ಮೆಚ್ಚಿಕೊಂಡಿದ್ದೇನೆ. ಅದು ಶ್ರೀಕೃಷ್ಣನ ಸಮ್ಮುಖದಲ್ಲಿ ಮಾಡಿದ ಉದ್ದೇಶದಿಂದಾಗಿ. ಆದರೆ ಇಂದೇನಾಯಿತು? ಯಾಕೆ ಇಂತಹ ದುರಂತಮಯಂತಹ ಸನ್ನಿವೇಶ ನನ್ನ ಪಾಲಿಗೆ ಪ್ರಾಪ್ತವಾಯಿತು? ಅಯ್ಯೋ, ಇದಕ್ಕೆಲ್ಲ ಕಾರಣ ನಾನು ಪೂರ್ವದಲ್ಲಿ ಮಾಡಿದಂತಹ ಸುಕರ್ಮನ ಕರ್ಮ. ಸೋಲು ನನ್ನ ಸುತ್ತಿನ ಸುಳಿಯಲ್ಲಿ ಸಿಲುಕಿದ್ದರು. ಕರದಲ್ಲಿ ಗದೆಯನ್ನು ಹೊತ್ತು ಪಾಂಡವರು ಗೆಲ್ಲುತ್ತೇನೆ ಎಂಬ ಈ ಹುಚ್ಚು ಹವ್ಯಾಸವನ್ನು ಹಿಡಿದು ಹೋಗುತ್ತಾ ಇದ್ದೇನಲ್ಲ. ಅಯ್ಯಯ್ಯೋ, ಸುತ್ತಲೂ ನನ್ನ ಸೋಲು ಸುಳುವಿದ್ದರೂ ಕೂಡ ಪುನಃ ಪಾಂಡವರು ಗೆಲ್ಲಬೇಕೆಂಬ ಲವಲವಿಕೆ ಯಾಕೆ ಬೇಕು? ಯಾಕೆ ಬೇಕು? ಬೇಡ ಬೇಡ ಬೇಡ. Bedari
ಕ್ಷೇತ್ರವನ್ನು ಬಿಟ್ಟು ಹೆದರಿ ಹೇಡಿಯಂತೆ ಓಡತೊಡಗುತ್ತಾ ಇದೆಯಲ್ಲ. ಪಾಪಿ, ಕ್ಷತ್ರಿಯ ಕುಲಕ್ಕೆ ಕಳಂಕವನ್ನು ತಂದೊಡ್ಡುತ್ತಾ ಇದೆಯಲ್ಲ. 11 ಅಕ್ಷಯಾಣಿಯ ಸೇನೆಯ ನಾಯಕನಾಗಿ ಇಂದು ಭೀಮನಲ್ಲಿ ಹೋರಾಡುವುದಕ್ಕೆ ಹೆದರಿ ಓಡತೊಡಗುತ್ತಾ ಇದ್ದೆಯಲ್ಲ. ಪಾಪಿ, ಎಲ್ಲಿಯೇ ಓಡಿದರೂ ಬಿಡಲಾರೆ. ಹೆಚ್ಚೇನು ಭೂಗರ್ಭವನ್ನ ಸೇರಿದರೂ ಏನನ್ನು ನಿನ್ನನ್ನ ಕೊಂದು ಅಷ್ಟೇ ಮಾತ್ರವಲ್ಲ, ನಿನ್ನ ಹೆತ್ತ ಹೂವಯ್ಯ ಓಡವನ್ನು ಕೊಚ್ಚಿದರು. ಬಿಡಲಾರ ಭೀಮ, ಒಂದೊಂದು ಶಬ್ದವು ನನ್ನ ಮೃತ್ಯುವಿನ ಮರಣ ಗಂಟೆಯೋ ಎಂಬಂತೆ ಭಾಸವಾಗುತ್ತಾ ಇದೆ ಅಲ್ಲ. ಅವನ ಕ್ರೂರವಾದಂತಹ ಈ ಸ್ವರಕ್ಕೆ ಹೆದರಿ ಹೆಂಬೇರಿಯಂತೆ ಈ ವಿಶಾಲವಾದಂತಹ ಪ್ರೇತ ಮರಗಳಲ್ಲಿ ಎಲ್ಲೆಲ್ಲಿಯೂ ಹೋಗ್ತಾ ಇದ್ದೇನೆ. ಇಂತಹ ಹೆದರಿಕೆ ನನಗೆಂದು ಯಾಕೆ ಸಂಪ್ರಾಪ್ತವಾಯಿತು? ಒಂದು ದಿವಸ ಬೆರಳನ್ನ ಆಡಿಸಿದ ಮಾತ್ರಕ್ಕೆ ಇಂತಹ 100 ಭೀಮರನ್ನ ಕುಣಿಸುತ್ತಿದ್ದೆ. ಅಂತ ಅದಮ್ಯ ಸಾಹಸ ಇದು ನನ್ನಿಂದ
ಯಾರು ಇಲ್ಲ, ಯಾರು ಇಲ್ಲ. ಬದುಕಬೇಕು, ಬದುಕಬೇಕು. ಬದುಕಬೇಕಾಗಿದ್ದರೆ ಭೀಮನ ಕಣ್ಣನ್ನು ತಪ್ಪಿಸಿಕೊಳ್ಳಬೇಕು. ಏನು ಮಾಡಲಿ, ಏನು ಮಾಡಲೆಂದು ಆಲೋಚಿಸುತ್ತಾ ಇಂದ್ರ ದೇಶಾಭಿಮುಖವಾಗಿ ಬಂದು ನಿಂತಿದ್ದೇನೆ. ಇಲ್ಲಿ ಪುನಃ ಭೀಮನ ಕಣ್ಣನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಈಗ ಆಲೋಚಿಸುತ್ತೇನೆ. ಒಂದು ಸುರಕ್ಷಿತವಾದಂತಹ ತಾಣವನ್ನು ಬಂದು ತಲುಪಿದ್ದೇನೆ. ಇಂದಿಗೆ 17 ದಿನದ ಹಿಂದೆ ನಾನಿರುವಂತಹ ಪರಿಸ್ಥಿತಿಗೂ ಈಗ ನಾನಿರುವಂತಹ ಪರಿಸ್ಥಿತಿಗೂ ಏನಂತ ಹೇಳಲಿ? ಬೇಡ ಬಸಿದುಟ್ಟಂತಹ ಸಿಂಹಾಸನದಲ್ಲಿ ಏರಿ ಕುಳಿತುಕೊಂಡಿರುವಂತಹ ಕಾಲ ಬೆಳಪಡೆಯನ್ನು ಎತ್ತಿ ಹಿಡಿಯುತ್ತಿದ್ದರು. ಲಾವಂಚಿನ ಬೇರಿನಿಂದ ನಿರ್ಮಿತವಾದಂತಹ ಬೀಸಣಿಕೆಯಿಂದ ಗಾಳಿ ಹಾಕುತ್ತಿದ್ದರು. ಹೀಗೆ ನಾನು ನಡೆಯಬೇಕೆಂದಾಗ ಹೂವನ್ನೇ ಹಾಸಿಗೆ ನಡೆಸುತ್ತಿದ್ದರು. ಮಲಗಬೇಕೆಂದಾಗ ಬೆಟ್ಟನ್ನೇ ಹಾಸಿಗೆಯನ್ನಾಗಿ ನಿರ್ಮಿಸಿಕೊಳ್ಳುತ್ತಿದ್ದರು. ಹೋಗಬೇಕೆಂದಾಗ ಮೇಜೆ ಮೇಲೆ ಹೊತ್ತುಕೊಂಡು ಒಯ್ಯುತ್ತಿದ್ದರು. ಹೀಗೆ ಹಿಂದೆ ಮುಂದೆ 21 ತಲೆಮಾರಿನ ವ್ಯಕ್ತಿಗಳನ್ನ ಪಡೆದಿರುವಂತಹ ನಾನು ಒಂದು ದಿವಸ ಭಾಗ್ಯದ ಬದುಕನ್ನ ಅನುಭವಿಸಿದೆ. ಆ ಭಾಗ್ಯ ಎಲ್ಲವೂ ನನ್ನಿಂದ ದೂರವಾಗಿ ಈ ವಿಶಾಲವಾದಂತಹ ಈ ವೃದ್ಧ ಭೂಮಿಯಲ್ಲಿ ನನ್ನವರ ಹೆಣದ ಬಳಿಯ ಮೇಲೆ ಹಚ್ಚಿಡುತ್ತಾ ಇದ್ದೆ. ಎಲ್ಲೆಲ್ಲಿ ನೋಡು ರಕ್ತ ಕಾಲುವೆಗಳು, ಮಜ್ಜೆ ಮಾಂಸಗಳು, ಕಣ್ಣನ್ನ ಕಳೆದುಕೊಂಡವರ ಆ ಆರ್ತನಾದ, ಸಾವು ಹಾಗೂ ಉಳಿದೆಡೆ ಹೋರಾಡುವ ಆ ಮರಣಕ್ಕೋದೆ. ಹಾಗಲ್ಲದೆ ಇಡೀ ಹಸ್ತಿನಾವತಿಯ ಮುತ್ತೈದೆಯರ ತಮ್ಮ ಓಲೆಯನ್ನು ಕಳೆದುಕೊಂಡಿರುವ ಆ ಆರ್ತನಾದ ಕಡಲೆ ತುಂಬಿಸುವಂತಿದೆ. ದೃಶ್ಯವನ್ನು ಆಮೇಲೆ ಅಲ್ಲಲ್ಲಿ ಕುದುರೆಗಳು, ಆನೆಗಳು ಅಸ್ತವ್ಯಸ್ತವಾಗಿ ಬಿಟ್ಟುಕೊಂಡಿದೆಯಲ್ಲ. ಇದಕ್ಕೆಲ್ಲ ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಪಟರಿರಲು ಮೊದಲಿಂದ ಎನ್ನುವುದೇನೈ ದೈವ ಬಲವಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲವಿಲ್ಲದುದರಿಂದ ಇನಿತಾದು ಬರಸ ಕೇಳಿಲ್ಲ, ಇನಿತಾದು ಬರಸ
ಬಿಟ್ಟಿಯ ಮಗನೇ. ನಿನ್ನ ಈ ವೀರತ್ವಕ್ಕೆ ಏನಂತ ಹೇಳಲು, ಆದರೂ ಇಂತಹ ಪರಾಕ್ರಮವನ್ನು ತೋರಿದಂತಹ ನಿನ್ನ ಮರಣಕ್ಕೆ ಸಾಂತ್ವನ ಬೇರೆ ಹೇಳುವುದಕ್ಕೆ ಸಾಧ್ಯವಿಲ್ಲ ಮಗನಿಗೆ, ಸಾಧ್ಯವಿಲ್ಲ. ಒಂದೊಮ್ಮೆ ಇನ್ನು ಜನ್ಮ ತಾಳಿ ಹುಟ್ಟುವುದಂತೆ ಹೌದಂತಾದ್ರೆ ಯಾರಾದರೂ ಪುಣ್ಯಾತ್ಮರ ಉದರದಲ್ಲಿ ಧರಿಸಿ ಪಾಪಗಳು ಇಂತಹ ದುರ್ವಿಧಿಯ ವಯೋವೃದ್ಧರ ಬದಿಯಲ್ಲಿ ಬಿಟ್ಟು ಬರಬೇಡ. ಹಾಗೆ ಮಾಡುದು ಲಕ್ಷಣ. ಊಟ ಕಣ್ಣನ ಕೂಡಿ ಕರ್ಣ. ಆದರೆ ಸಾವಿನ ವಿಷಯದಲ್ಲಿ ಮಾತ್ರ ಈ ದುರ್ಯೋಧನ ದೂರವಿಡಿದುಕೊಂಡ ಕರ್ಣ. ನನ್ನನ್ನು ಕ್ಷಮಿಸಬೇಕು. ಮಿತ್ರತ್ವ ಏನು ಎಷ್ಟು ಎಂಬುದನ್ನು ಕರ್ಣನ ನಿನ್ನಿಂದ ತಿಳಿಯಬೇಕು ಕರ್ಣ. ನಿನ್ನನ್ನು ಬಿಟ್ಟು ಬದುಕಿಲ್ಲಾರೆ. ನಾನು ಬರುತ್ತೇನೆ. ಮಗನೇ ಅಭಿಮನ್ಯು, ನಮ್ಮ ಪ್ರತಿಪಕ್ಷದವನಾದರೂ ನಿನ್ನ ವೀರತ್ವದ ಬಗ್ಗೆ ಎಳ್ಳಿಲ್ಲಂತಹ ಕೊಟ್ಟು ಮಗನೇ. ನಿನ್ನನ್ನು ಎಡೆಯಲ್ಲೇ ಹೋಲಿಸಿದಂತಹ ಈ ಸುಯೋಧನೆಂದು ಮನ್ನಿಸು ಕಂದ, ಮನ್ನಿಸು. ನಿನ್ನನ್ನು ಬದುಕುಕೊಟ್ಟಿದ್ದರೆ ಈ ಭಾರತದಲ್ಲಿ ವಿಶೇಷವಾದಂತಹ ಅಧ್ಯಾಯವನ್ನು ಸ್ಥಾಪಿಸುವಂತಹ ಭಾರತ ರತ್ನ ಎಂಬ ಯೋಗ್ಯತೆ ತಗೊಳ್ಳುವಂತಹ ಯೋಗ್ಯತೆ ನಿನ್ನನ್ನುಂಟು. ಆದರೆ ನಿನ್ನನ್ನು ಹೋಲಿಸಿದಂತಹ ಈ ದುರೋತ್ನ ನನ್ನ ಮನ್ನಿಸು ಕಂದ, ಮನ್ನಿಸು. ನನ್ನ ಆತ್ಮವೆಲ್ಲರೂ ನನ್ನಿಂದ ಯಮಲೋಕವನ್ನು ತ್ಯಜಿಸಿದರು. ಇಂತಹ ದುರಂತವಾದಂತಹ ಸನ್ನಿವೇಶವನ್ನು ಕಾಣುವ ಬದಲಿಗೆ ನನ್ನ ಹೃದಯ ಯಾಕೆ ಒಡೆದು ಹೋಗಬಾರದು, ಹಿಡಿದು ಹೋಗಬಾರದು. ಇಂತಹ ದೃಶ್ಯವನ್ನು ಕಾಣುವ ನನ್ನ ಕಣ್ಣು ಕಿವಿಯಾಗಬೇಕು. ಇದಕ್ಕೆಲ್ಲ ಕಾರಣ ನಾನು ಹಿಂದೆ ಮಾಡಿದಂಥ ಕರ್ಮ ಕೇವಲ ಸರ್ವಾರ್ಥ ಸಾಧನೆಯಿಂದ ಆಗುತ್ತದೆ ಎಂಬುದಾಗಿ ಯೋಚಿಸಿದೆ. ದೈವಗಳನ್ನು ನಂಬಲಿಲ್ಲ, ಕಾರ್ಯಸಿದ್ಧಿಯಿಂದ ಸಾಧನೆ ಆಗುತ್ತೆಂದು ಊಹಿಸಿದೆ. ಆದ್ದರಿಂದ ಈ ಸುಯೋಧನೆಯಿಂದ ಸಾವಿನ ಅಂಚಿನ ಕೊನೆ ಹಂತದಲ್ಲಿ ನಿಂತುಕೊಂಡಿದ್ದಾರೆ. ಸುಯೋಧನೆಂದು ದುಃಖ ನಾಯಕ. ನಾನು ಏನು ಮಾಡುವುದು, ಎಲ್ಲಿ ಹೋಗುವುದು, ಹೇಗೆ ಬದುಕಲು? ಕೂತುಗಳು ಹಿಂಬಾಲಿಸಿಕೊಂಡು ಬರುತ್ತಾರೆ. ನನ್ನ ಲಿಂಗಾವಲಿಗೆ, ಹಿಂಬಾಗಲಿಗೆ, ಎಡಬಾಗಲಿಗೆ, ಬಲಬಾಗಲಿಗೆ ಲೆಕ್ಕವಿಲ್ಲದಷ್ಟು ನನ್ನ ಹಿಂಬಾಲಿಸಿಕೊಂಡು ಬರುತ್ತಾರೆ. ಆದರೆ ಇಂದು ಭೂತ ಪ್ರೇತಾದಿಗಳು ನನ್ನೆದುರೇ ಎರಡನ್ನು ಈಣಿಕ್ಕಿ, ಕೊರಳನ್ನು ಇಣಿಕ್ಕಿ ಜಲಶಿಯೋಧನೆಯನ್ನು ಧಿಕ್ಕರಿಸಿ ಬರುತ್ತಿದ್ದಾರೆ. ಅವುಗಳನ್ನೆಲ್ಲ ಹೊಡೆದಾಡಿಸುತ್ತಾ ಇತ್ತು. ನನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ಅದಕ್ಕೊಂದಾಗಿ ಪದದಲ್ಲಿ ಕೈಯಲ್ಲಿ ಶಕ್ತಿ ಇಲ್ಲ, ಕರದಲ್ಲಿ ಕಲೆಯನ್ನು ಎತ್ತೋದಕ್ಕೂ ಸಾಧ್ಯವಿಲ್ಲ. ಹೋಯಿತೇ ಹರಿ
ಹುಡುಕುತ್ತಾ ಈ ಬಯಲು ರಣದಾರಿಯಲ್ಲಿ ನಾನು ಸಾಗುತ್ತಾ ಬಂದವ. ಎಲ್ಲಿ ಎಲ್ಲಿ ಅದಕ್ಕಾಗಿಯೇ ಹೇಳುವುದು, ಜೀವನದಲ್ಲಿ ಒಬ್ಬರನ್ನೊಬ್ಬರು ತಿಳಿದು ಬದುಕಬೇಕೇ ಹೊರತು ತಿಂದು ಬದುಕಬಾರದು. ತಿಳಿದು ತಿಳಿದು ತಿನ್ನುವುದಕ್ಕೆ ಹೋಗುತ್ತಾನಂತಾದ್ರೆ ಹೇಳುವುದಕ್ಕೆ ಚೀನಾಂಬರದ ದಾರವನ್ನು ನಿರ್ಮಿಸುವಂತಹ ಜಂತು ಆ ಎಳೆಯಿಂದಲೇ ತನ್ನ ಮೃತ್ಯುವನ್ನು ನಿರ್ಮಿಸಿಕೊಂಡು ಆತ್ಮರಕ್ಷಣೆಗೂ ಅವಕಾಶವಿಲ್ಲದೆ ತನ್ನ ನಾಶವನ್ನು ತಾನೇ ಸ್ವಾಗತಿಸುವಂತೆ ಒಬ್ಬ ರಾಜಕಾರಣಿ ಅದನ್ನು ನಡೀತಾನೆ ಅಂತಾದ್ರೆ ಹೇಳುವುದಕ್ಕೆ ಅದಕ್ಕಾಗಿಯೇ ಹೇಳುವುದು, ಕೇವಲ ಬಲ ಹೊಂದಿದ್ದರೆ ಸಾಕಾಗದು. ಬಲವಂತರ ಒಲವು ಯಾರ ಕಡೆ ಇದೆ ಎಂಬುದು ತಿಳಿಯಬೇಕಾಗಿದೆ. ಬದುಕಿನ ಕಷ್ಟಗಳನ್ನೆಲ್ಲ ಹೆಚ್ಚಿಸಿಕೊಂಡು ಈ ಕುರುಕ್ಷೇತ್ರ ರಣದಾರಿಯಿಂದ ಕೌರವ ದೂರ ಸರಿದರೆ ಅನ್ನರಾಜನಿಗೆ ಅಂತರ್ಗತದ ಅಂತಚಕ್ಷುವಾಗಿ ಕರಳ ಕನ್ನಡಿಯಲ್ಲಿ ಕಂಡದ್ದಲ್ಲ ಕಂಠೋಕ್ತವಾಗಿ ಕಣ್ಮಣಿಗೆ ವಿವರಿಸುತ್ತಿದ್ದವನಾದ ಒಂದೊಮ್ಮೆ ಹೇಳಿದೆ, ಪ್ರಭು ವಿಶೇಷಣ ಕ್ಷೇತ್ರದಲ್ಲಿ ಕೌರವನಿಲ್ಲ ಎಂಬುದಾಗಿ ಹೇಳಿದೆ. ಮೂಲಗೊಂಡಂತಹ ವೈಚಿತ್ರ್ಯವೇ ಸಂಜೆಯ ಮಗನನ್ನು ಹುಡುಕಿ ಬಾ ಎಂಬುದಾಗಿ ಆದೇಶವಿತ್ತು. ಆದೇಶದ ಆಜ್ಞೆಯನ್ನು ಆರಾಧಿಸುತ್ತ ಅರಮನೆಯ ಆವರಣವನ್ನೆಲ್ಲ ಸಂಚರಿಸಿ ಎಲ್ಲಿಯೂ ಗೌರವನು ಕಾಣಲಿಲ್ಲ ಎಂಬುದಾದರೆ ನೇರವಾಗಿ ಕುರುಕ್ಷೇತ್ರವನ್ನು ಪ್ರವೇಶಿಸುತ್ತದೆ. ಅಲ್ಲಿಯೂ ಗೌರವನಿಲ್ಲ, ಎಲ್ಲಿಯೂ ಗೌರವನಿಲ್ಲ. ಹಾಗಾದರೆ ಗೌರವ ಸಂಜೆಯನಿಗೆ ಕಾಣ ಸಿಕ್ಕರಂತಾದ್ರೆ, ಗೌರವನನ್ನ ಸಂಜೆಯ ಕಂಡನಂತಾದ್ರೆ ಅದೇ ಸಂಜೆಯನ ಪಾಲಿಗೆ ಸಂದ ಜಯ. ಪ್ರಭು
ನೀನೇ ಈ ರೀತಿಯಲ್ಲಿ ಮೊದಲೇ ಆ ಸೂರ್ಯನೇ ದಿಕ್ಕು ತೋಚದಂತಾದರಂತಾದ್ರೆ ದಟ್ಟವಾದಂತಹ ಕತ್ತಲನ್ನೆಲ್ಲ ಬೆಳಗೋರು ಯಾರು? ಬಿಸಿಗೆ ಒಂದೊಮ್ಮೆ ಗಾಳಿಯೂ ಬೆವರಿತ್ತು ಅಂತಾದ್ರೆ ಯಾರು ಸ್ವಾಮಿ ನಿವಾರಿಸು? ಯಾರು ನಿವಾರಿಸು? ಕೌರವರನ್ನೆಲ್ಲ ಪಡೆವೆ ಎಂಬ ಜಲಗಳು ಎಲ್ಲಿ ಹೊಡೆಗೆ ಹೋಯಿತು. ಹೆಚ್ಚೇಕೆ ಬದುಕಿನ ಎಲ್ಲ ದಿನಗಳನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. ಆದರೆ ಕಳೆದ ಕೆಲವೊಂದು ದಿನವನ್ನಾದರೂ ನೆನಪಿಸಿಕೊಂಡ್ರೆ ಪ್ರಭು ಯಾವುದೋ ಬಿಡದೆ ಮಗುಟವನಿರುವ ಕೋಮಲ ಚರಣ ಇದರಳು ನಡುವೆ ನೀಯ ಅಗಟ ಇದರಳು ನಡುವೆ ನೀಯ ಅಗಟಕ್ಕೆ ಮಧುವಿನಂತೆಯ ರಮಣಿ ಇದರಳು ನಡುವೆ ನೀಯ ಅಗಟಕ್ಕೆ ಮಧುವಿನಂತೆಯ ರಮಣಿ ರಣಗೆ ಪ್ರಭು ಸುಯೋಧನ ಸಂಘಯ ಬದುಕಿನ ಕೆಲವೊಂದು ದಿನಗಳನ್ನು ನೀನು ನೆನಪಿಸು. ಕುಲವ್ರತರು ಗುರುವ್ರತರು ಮುಂಭಾಗದಲ್ಲಿ ರತ್ನ ಗಂಬಳಿಯಲ್ಲಿ ನಡೆಯುತ್ತಿದ್ದಂತಹ ದಿನ ಅಲ್ಲದೆ ಚಾಮರದ ಬೀಸುರಿಗೆ ಆ ಚಾಮಿಕಾರ ಹೊಳೆಯುತ್ತಿದ್ದಂತಹ ದಿನ ನೃಪರು ಬಾಗಿದಂತ ಮುಗುಟ ಮಣಿಯಿಂದಲೇ ಇದನ್ನೆಲ್ಲ ಓರ್ವನೇ ರಣದಾರಿಯಲ್ಲಿ ಹೋಗುತ್ತಾ ಇದೆಯಲ್ಲ ಪ್ರಭು ನೆನಪು ಏನು ಸಂಧಾನಕ್ಕಾಗಿ ಬಂದಂತಹ ಶಿಖಪಂಚಮೌಳಿಯ ಮುಂದೆ ಆಡಿಸುತ್ತ ಮಾತು ಕೌರವರನ್ನ ಪಡೆವೆ ಎಂಬಂತ ಛಲ ಎಲ್ಲರಿಗೆ ಹೋಯಿತು ಪ್ರಭು. ಆದರೆ ಸಂಜಯ ಅದು ಕರ್ತವ್ಯದಲ್ಲಿ ನಾನಿದ್ದೆ. ನೀವು ಬೆರಳಾಕ್ಷಣ ಓಡಿ ಬರುತ್ತೆ ಸಿದ್ಧನಾಗಿ ಬಯಲಿಲ್ಲ. ನಮ್ಮ ಕರ್ತವ್ಯ ಉದ್ದೇಶ ಆಗಿತ್ತು ಪ್ರಭು. ಈ ಸಂದರ್ಭದಲ್ಲಿ ತನ್ನ ಕರ್ತವ್ಯವನ್ನು ಮರೆತರೆ ಏನಿದು ಪ್ರಭು? ಏನೇ ಆಗಿದ್ರು ನಮ್ಮ ಕರ್ತವ್ಯವನ್ನು ಮರೆಯದಿದ್ರೆ ವಿಧಿ ನಮ್ಮನ್ನು ನಡೆಸುತ್ತಾರೆ ಎನ್ನುವುದಕ್ಕೆ ನಾವು ತಯಾರಿದ್ದೇನೆ. ಈ ಲೋಕದಲ್ಲಾದ್ರೆ ಇಹಲೋಕದಲ್ಲಾದ್ರೆ ಗೌರವ ವೀರಕ್ಷತ್ರ ಎನ್ನುವುದನ್ನು ಸರಾಜರರ್ಥರಾಗಿ ಉಳಿದಿದ್ದಾನೆ ಎನ್ನುವುದನ್ನು ಮುಂದಿನ ಒಂದು ದಿವಸ ನೀನು ಅವಲೋಕಿಸಿ ನೋಡಿ ಪ್ರಭು. ಆದರೆ ನನ್ನ ಮುಂದಿನ ನಿರ್ಧಾರವಾದರೂ ಏನು ಸಂಜಯ ಪ್ರಭು?